ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸಮಸ್ಯೆ ಕೆಲವೊಂದು ರೈತರು ಬಹಳ ಸುಟ್ಟ ಟೇಸಿಗಳನ್ನು ವಾರ ಗಟ್ಟೆ ಹೊಂಟದವ. ನಾವು ಎಸಿ ಸಾಹೇಬ್ರಿಗೂ ತಹಸೀಲ್ದಾರ್ ಸಾಹೇಬ್ರಿಗೂ ಒತ್ತಾಯ ಮಾಡಿದ್ವಿ ಹಿಂದೆ ಒಂದು 2 ತಿಂಗಳಿಂದ. ಸರ್, ಅಧಿಕಾರಿಗಳು ಸಭೆ ಕರೀರಿ, ಮತ್ತು ಯಾವುದೋ ಥರ ರೈತರಿಗೆ ಕೆಲಸಗಳನ್ನ ಆಗತ್ತಿಲ್ಲ, ಮತ್ತು ಸುಟ್ಟ ಟೇಸಿಗಳನ್ನು ವಾರಗಟ್ಟಲೆ ಹೊಂಟದವ. ಕಾನೂನು ಏನೈತಿ 24 ತಾಸಿನಾಗ ಕೊಡೋ ಕಾನೂನು ಇದ್ರೆ ಭೀ ಯಾವುದೇ ಥರ ಕೆಲಸಗಳನ್ನ ಆಗ್ತಾ ಇಲ್ಲ. ಅದಕ್ಕೆ ಅಧಿಕಾರಿಗಳು ಸಭೆ ಕರೆದ್ರಂದ್ರೆ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಏನೇನು ಸಮಸ್ಯೆ ಐತಿ ನಾವು ಪಟ್ಟಿ ಹೇಳ್ತೇವೆ. ಕೆಲವೊಂದು ರಸ್ತೆಗಳು ಹಾಳಾಗಿದ್ದಾವೆ ಎಲ್ಲ. ಇವತ್ತು ಏನು ಕೃಷಿ ಇಲಾಖೆಗೆ ಡಾಕ್ಟರ್ಗಳಿಲ್ಲ. ಒಂದು ಹಿರಿಯ ತಗೋಬೇಕಾದ್ರೆ ಒಂದು 1000 ರೂಪಾಯಿ ಲಿಂಕ. ಇದು ಯಾವ ಥರ ನ್ಯಾಯ? ಅದು 270 ರೂಪಾಯಿ ಒಂದು ಹಿರಿಯ ಚೀಲ ರೇಟ್ ಐತಿ. ಮತ್ತು 1000 ರೂಪಾಯಿ ಅಂದರೆ ಏನು? ನಮಗೆ ಹಿರಿಯ ಬೇಕಾದ್ರೆ ಹಿರಿಯ ನಾಟ ಕೊಡಬೇಕು. ಮತ್ತು ಲಿಂಕ್ ಯಾಕೆ? ಲಿಂಕ್ ಯಾವುದೇ ಥರ ಲಿಂಕ್ ಆಗಬಾರ್ದು. ಮತ್ತು ನಮ್ಮ ರೈತರಿಗೆ ಬೇಕಾಗಿದ್ದು ಬೆಳಿಗ್ಗೆ ಹಿರಿಯ ಗೊಬ್ಬರನ ಸರಿಯಾಗಿ ಮುಟ್ಟಬೇಕು. ಮತ್ತು ಹಿರಿಯನ ಇಲ್ಲ ಅಂತ ಹೇಳ್ತಾರೆ ಒಂದೊಂದು ಟೈಮ್ದಾಗ. ಅದಕ್ಕಾಗಿ ದಯವಿಟ್ಟು ಅಧಿಕಾರಿಗಳನ್ನು ಸಭೆ ಕರಿತಂದ್ರೆ ಸಮಸ್ಯೆಗಳನ್ನು ಬಗೆಹರಿಯುವಂಥ ವ್ಯವಸ್ಥೆಗಳು ಆಗ್ತೈತಿ. ದಯವಿಟ್ಟು ಎಸಿ ಸಾಹೇಬರಿಗೆ ತಹಶೀಲ್ದಾರ್ ಸಾಹೇಬರು ತಹಸೀಲ್ದಾರ್ ನೇತೃತ್ವದಲ್ಲಿ ಎಸಿ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಅಧಿಕಾರಿಗಳ ಸಭೆ ಕರೆಯಬೇಕು ಅಂತ ಒತ್ತಾಯ ಐತಿ. ಸರ್, ನೀವು ಮಾತಾಡಿ. ಸರ್, ಈಗ ಈ ಒಂದು ಸಂಘಟನೆದು ಏನು ಉದ್ದೇಶ ಐತಿ ಗೊತ್ತಾನೆ ಸರ್? ಈಗ ಗೊಬ್ಬರದ್ದು ಶಾರ್ಟೇಜ್ ಇದೆ ರೀ, ಕರೆಂಟ್ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಆಮೇಲೆ ಕೆಲವೊಂದು ಕಡೆ ಟಿ ಸಿ ಸುಟ್ಟರೆ ಸರಿ ಟೈಮ್ ಕೊಡ್ತಾ ಇಲ್ಲ. ಇದಕ್ಕೆ ಅವ್ರು ಏನಂತಾರೆ ಸರ್, ಎಲ್ಲ ಇಲಾಖೆಗಳದ ಒಂದು ಸಭೆಯನ್ನು ತಾಲೂಕು ಮಟ್ಟದೊಳಗೆ ತಾವು ಕರೆಸಿ ಈ ಸಮಸ್ಯೆಗಳನ್ನು ಅವರಿಗೆ ನೀವು ಇದು ಮಾಡಿರಿ, ಮನವರಿಕೆ ಮಾಡಿಕೊಡ್ಬೇಕಂತ ಹೇಳ್ತಾರೆ ಸರ್ ಅವರು. ಅದ್ರದ್ದೊಂದು ಮನವಿ ಅದ ರೀ ಸರ್, ಹೇಳಿ ಸರ್. ಕರ್ನಾಟಕ ರಾಜ್ಯ ರೈತ ಸಂಘ ಓದೋದೇನು ಬೇಡ ಸರ್ ಹೇಳಿಬಿಟ್ರಿ ಅದನ್ನು ಬರೀ ಹೇಳಿಬಿಡ್ರಿ. ಪರವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಈಗಾಗಲೇ ತಾವು ನಮ್ಮ ಗಮನಕ್ಕೆ ತಂದಿದ್ದೇನಪ್ಪ ಅಂತಂದ್ರೆ ಟಿ ಸಿಗಳು ಸುತ್ತಾಗ ಅವನ್ನ ಬೇಗ ರಿಕವರಿ ಮಾಡ್ತಾ ಇಲ್ಲ. 24 ಮಾಡಬೇಕು ಅನ್ನುವಂಥ ನಿಯಮವನ್ನು ಹೇಳಿದ್ರಿ. ಆ ಪ್ರಕಾರ ಅದೊಂದು ಮತ್ತು ಗೊಬ್ಬರ ಜೊತೆಗೆ ನೀತಿಗಳನ್ನು ಮಾಡಿಕೊಡೋದ್ರಿಂದ ರೈತರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಏನೈತಿ ಮೀಟಿಂಗ್ ಕರೀರಿ ಅಂತ ಏನು ನೀವು ಸಲ್ಲಿಸಿದ್ರಿ. ನಾವು ಮೊನ್ನೆ ಉಪವಿಭಾಗಾಧಿಕಾರಿಗಳ ಚರ್ಚೆ ಮಾಡಿ ಮೀಟಿಂಗ್ ಕರೆಯುವಂಥ ವ್ಯವಸ್ಥೆಯನ್ನು ಮೀಟಿಂಗ್ ಕರೆಯೋ ಇವತ್ತು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ತಮಗೆ ದಿನಾಂಕವನ್ನು ನೋಡ್ರಿ ಮೇಡಮ್, ಸಮಸ್ಯೆ ಏನೈತಿ ಮೇಡಮ್, ಇಲ್ಲೇ ಎಲ್ಲ ಬಗೆಹರಿಸ್ಬೇಕು ನೋಡ್ರಿ. ಅಲ್ಲಿ ಮಾತಾಡೋದೇನಿಲ್ಲ. ಇಲ್ಲಿ ನೋಡ್ರಿ, ನಿನ್ನೆ ಅವ್ರ ನೋಡ್ರಿ ಮೇಡಮ್, ಇಲ್ಲಿ ಒಬ್ಬಳೇ ಹೇಳ್ಬೇಡಿ, ನಮ್ಮ ರೈತರೆಲ್ಲ ಸರ ಅಧ್ಯಕ್ಷರ ಪಾತೇನೆ ಹೊಲಗ ಬಂದು ಮಾತಾಡ್ತೀರಲ್ಲ ಫೋನ್ ಏನು? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿ ತನಕ ಹೋರಾಟ? ಜೈ ಜವಾನ್, ಬೇಕೇ ಬೇಕು. ಎಸ್ಕಾಂ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿ ತನಕ ಹೋರಾಟ? ಜೈ ಜವಾನ್. ಎಸ್ಕಾಂ ಅಧಿಕಾರಿಗಳಿಗೆ ಇಲ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿ ತನಕ ಹೋರಾಟ? ಬೇಕೇ ಬೇಕು. ಜೈ ಜವಾನ್, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಜೈ ಜವಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿ ತನಕ ಹೋರಾಟ? ಹೇಳ್ರಿ ಸಮಸ್ಯೆ ಏನ್ರಿ? ಹೇಳ್ರಿ. ಸರ್, ಆ ಕಡೆ ಮುಂದುವರಿ. ಕೆ.ವಿ. ಅಷ್ಟೇ ಮಾತಾಡ್ರಿ, ಬೇರೆ ಏನೂ ಮಾತಾಡ್ಬೇಡ್ರಿ. ಕೆ.ವಿ. ಸಂಬಂಧಪಟ್ಟ ವಿಷಯ ಮಾತ್ರ ಮಾತಾಡ್ರಿ. ಶಂಕರ ಹೆಗಡೆ ದೇಶಿ ಸೊತ್ತು ಅದು ಸುಪ್ರಾನ್ ಸುಟ್ಟಿದ್ರಿ
ಸೂಪರ್ ಸುಟ್ಟಿದ್ರೆ ವಾರಗಟ್ಟಲೆ ಯಾವ ಪ್ರಶ್ನೆ ಇಲ್ತಾನೆ ಹೇಳ್ರಿ ಯಾವ್ದು ವಿಷಯ ಸರ ನಿಮ್ಮ ಗಮನಕ್ಕೆ ಐತಿ ಸೋಮವಾರ ದಿವಸ ಸೋಮವಾರ ಒಬ್ಬರು ಮಾತಾಡ್ರಿ ಸರ ನಿಮಗೆ ಟಿ ಸಿ ಸುಟ್ರೆ ರೈತರೇ ಬಂದು ಹೇಳ್ಬೇಕಂದ್ರೆ ಇಲ್ಲ ಸೆಕ್ಷನ್ ಆಫೀಸರ್ ಇವರೇ ಬಂದಾರ ಬಂದು ಹೇಳಿ ನಾ ಏನು ಕೇಳಕತ್ರಿ ಅಲ್ಲಿ ಲೈಮ್ಯಾನ್ ಏನು ಮಾಡ್ತಾರೋ ಶಿಕ್ಷಣ ಅಫಿಸರ್ಗಳು ಏನು ಮಾಡ್ತಾರೋ ಈಗ ಸೆಕ್ಷನ್ ಆಫೀಸರ್ ಮಾಡಲಿಗೆ ರಜಾ ಅದ ಟೌನ್ ಸೆಕ್ಷನ್ ಆಫೀಸರ್ ಅಕ್ಷಯ ಅಂತಂದ್ರೆ ನಿಮಗೆ ಅವ್ರಿಗೆ ಚಾರ್ಜ್ ಕೊಡ್ತೀವಿ ಇವ್ರ ನನಗೆ ಅವತ್ತು ಇವ್ರ ಹೇಳ್ತಿದ್ರಿ ಸೋಮವಾರ ಹೋಗ್ಯಾರ ಹಾಂ ಸೊ ಮಾಡಲಿಗೆ ಏನೋ ಫೋನ್ ಮಾಡ್ಯಾರ ಮಾಡಲಿಗೆ ಅವ್ರು ರಜಾ ಅದಾನ ಅವ್ರು ಏನು ಸರಿ ಇಲ್ಲ ಅವ್ರು ಬಂದಿಲ್ಲ ಸೊ ಅದಕ್ಕೆ ಚಾರ್ಜ್ ಅಂತ ಕೊಟ್ಟಿವಿ ಸೊ ಇವ್ರು ನಿಮಗೆ ಲೈಮನ್ ಯಾವಾಗ ಹೇಳಿದ್ರು ಸ್ಯಾಟರ್ಡೇ ಹೇಳಿದ್ದಾರೆ ಶನಿವಾರ ದಿವಸ ಹೇಳಿದ್ದಾರೆ ಸೊ ಶನಿವಾರ ಹೇಳಿದ್ದಾರೆ ಅವ್ರು ಡೀಟೇಲ್ ಕೊಟ್ಟ ನಿಮಗೆ ಇವರು ಲೈಮನ್ ಮತ್ತು ಇನ್ನೊಂದ್ರೆ ಸರ ಟಿ ಸಿ ಸುಟ್ಟ ಎಷ್ಟು ತಾಸಿನ ನಿಮ್ಮ ಟಿ ಸಿ ಕಾಫಿ ಸುಟ್ಟು 48 ಅವರ್ಸ್ ಒಳಗಾಗಿ ಕೊಡ್ಬೇಕಂತೀವಿ 48 ತಾಸು 24 ಸರ್ ಅಲ್ಲ 24 ತಾಸು ಅಲ್ಲ ಸರ ನಾನು ಕೇಳೋದು ಕಾನೂನು ಇದ್ರೆ ಬಿ ನೀವು ಟಿ ಸಿ ಕೊಡಲ್ಲ ನಿಮ್ಮ ಎದುರಿಗೆ ಇಲ್ಲ ಅಂದ್ರೆ ಎದೆ ಅಂತದ್ರಿ ಈಗ ಇವರೇ ಹೇಳ್ರಿ ಎಷ್ಟು ಸಲ ಟಿ ಸಿ ಸುಟ್ಟದು ಅದಕ್ಕೆ ನೀವು ಕೊಡ್ಬೇಕು ಸರ್ ಅದೇ ನಾವು ರೈತರು ಹೋಗಿ ನೀರು ಹಾಕ್ತಾರ ಒಂದು ಪಾಟ್ ಮಾಡ್ತಾರೆ ಸರ್ ಲೈನ್ ಇರೋದು ನಿಮ್ಮದ ದೇಶಿಯಾರ್ದ ನಿಮ್ಮದ ನಿಮ್ಮದ ಈಗ ಇದೇ ಅಲ್ಲ ಈಗ 6 ಟಿ ಸಿ ಇದೆ ಅದನ್ನ ನೋಡಿ ಎಷ್ಟೈತ್ರಿ ಲೋಡ್ ಅಥರೈಸ್ 42 ಸ್ಪೀಚ್ ಆರ್ಆರ್ ನಂಬರ್ ಇದ್ದು ಸೆಂಟರ್ 42 ಸ್ಪೀಚ್ ಮತ್ತು ಅದನ್ನ ಅನ್ಅಥರೈಸ್ 5-6 ವರ್ಷದ ಮತ್ತು ಮನೆಗಳು ಎಲ್ಲ ಇದ್ದದ್ದು ಅನ್ಅಥರೈಸ್ ಇಲ್ಲ ಅವ್ರು ಹೇಳಿ ಇಲ್ಲಿ ನೀರು ಕಟ್ ಮಾಡಿರೋದು ನೀರು ಕಟ್ ಮಾಡಿರೋದಿಲ್ಲ ಅದ ಮಾಡಲಿ ಈಗ ನಿನ್ನ 1 ಮಿನಿಟ್ ನಾವೇನು ಯಾರಿಗೆ ರೈತರಿಗೆಲ್ಲ ಅಪೋಸ್ ಮಾಡೋಕ್ಕಿಲ್ಲ ಏನಿಲ್ಲ ಈಗ ನಾವೇನು ಹೇಳ್ತಾ ಇದ್ದೀವಿ ಅಕ್ರಮ ಸಕ್ರಮದ ಕೆಲಸ ಕೇಳಕ್ಕೆ ಇಲ್ಲ 50 ರೂಪಾಯಿ ತುಂಬಿದಾಗ ದುಡ್ಡು ಕಟ್ಟಿರಪ್ಪ ಈಗಾಗಲೇ 529 ಪಂಚಾಯತಿಗೆ 50 ರೂಪಾಯಿ ತುಂಬಿದವರಿಗೆ ಅವಾರ್ಡ್ ಆಗಿದೆ ನಮ್ಮಲ್ಲಿ ತುಂಬಿದವ್ರ ಮನೆ 19 ಬಂದಿಲ್ಲ ಈಗ ಕೆಲವೊಂದು ರೈತರು 50 ರೂಪಾಯಿ ತುಂಬಿದ್ದು ಕೆಲವೊಂದು ರೈತರು ಕಟ್ಟಿದಾರ ನಾ ಹೇಳ್ತಾ ಕೇಳಿ ಸರ್ ಇಡೀ ಕರ್ನಾಟಕ ತುಂಬದ ವಿಷಯನ ಹೇಳ್ತಾನೆ ಕೇಳಿ ಸರ್ ನಿಮ್ ಚಿಕ್ಕೋಡಿ ಅಟ್ಟ ಇಲ್ಲ ಇಡೀ ರಾಯಬಾಗ್ ಆಯ್ತು ಗೋಕಾಕ್ ಆಯ್ತು ಎಲ್ಲ ಕೆಲವೊಂದು ರೈತರು ಕಟ್ಟಿದಾರು ಕೆಲವೊಂದು ರೈತರು ಕಟ್ಟಿಲ್ಲ ಈಗ ನೀವು ನಿಮ್ಮ ಸರ್ಕಾರನ ಲೈನ್ ಹಂಗೆ 8 ತಾಸು ಕೊಡ್ಬೇಕು ಅನ್ನೋದು 7 ತಾಸಿದೆ ನೀವು 8 ತಾಸು ಕೊಡ್ತಾರೆ ನಾವು 4 ತಾಸಿಗೆ ಕೊಡ್ತೀವಿ ಈ ಕಡೆ ಸರ್ ನಿಲ್ರಲ್ಲ ನೋಡ್ರಿ ಸರ ಕಾನೂನು ಪಾಲನೆ ಮಾಡಬೇಕಾದ್ರೆ ಸ್ವಲ್ಪ ಟೇಸಿಗಳನ್ನು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ನಾವು ಏನ್ ಮಾಡಬೇಕು ಯಾರು ಕೇಳಬೇಕು ಶಿಕ್ಷಣ ಸರ ಅಲ್ಲಿ ಲೈಮನ್ ಹೋಗ್ಬೇಕಂದ್ರೆ ಟೇಸಿ ಸುಟ್ಟಿಗೆ ಗೊತ್ತಿರ್ತೈತಿ ಶಿಕ್ಷಣ ಆಫೀಸರ್ ಹೇಳ್ಬೇಕು ಶಿಕ್ಷಣ ಆಫೀಸರ್ ಬಂದ ನಿಮ್ಗೆ ಹೇಳ್ಸಿಂದ 24 ತಾಸಿನಾಗ ಟೇಸಿ ಕೊಡು ರೂಲ್ಸ್ ಐತಿ ಕೊಡಂಗಿಲ್ಲ 2 ದಿವಸ ಗಟ್ಟಲೆ ಹೋದಂದ್ರೆ ರೈತ ಬದುಕ್ಬೇಕಂದ್ರೆ ಸರ ನೀರು ಕುಡಿಬೇಕು ದನ ಕರ್ಮ ಮತ್ತೆ ರೈತರು ಬಂದು ರೈತರು ಬಂದು ನಮ್ಮಲ್ಲಿ ಟಿ ಸಿ ಹೇಳಿದ ಕಚ್ಚಿಗೆ ಟಿ ಸಿನ ಕೊಡಾಕ್ತಾ ಇರಲ್ಲ ಇಲ್ಲ ಈಗ ನಿನ್ನೆ ನಮ್ಮ ರೈತರು ಬಂದಿರು ಸರ್ ಇನ್ನು ನೀವು ಟಿ ಸಿನ ಕೊಟ್ಟಿಲ್ಲ ಅಲ್ಲ ಟಿ ಸಿ ಕೊಟ್ಟಿರೋದ್ರಾಗ ನಿನ್ನೆ ಎಸ್ಟಿಮೇಟ್ ಮಾಡಿ ಸಾಯಂಕಾಲ ಗೊತ್ತಾದ್ಮೇಲೆ ಎಸ್ಟಿಮೇಟ್ ಮಾಡಿಸಿ ಕಳಿಸಿದ್ದೀವಿ ಒಂದು ಸರ್ ಒಂದು ಹೇಳ್ತೇನೆ ಸೂಪರ್ ಸುಟ್ಟಿ ಬ್ರಿಟಿಷ್ ಕಾಲದಾಗ ಪೇಪರ್ಸ್ ಮಾಡಿದೆ ನಾವು ಲ್ಯಾಮೆಂಟ್ ಕಳಿಸಿ ಸೆಕ್ಷನ್ ಹತ್ರ ಅವತ್ತು ಮಾಡಿ ಕೊಡ್ಬೇಕು ಈಗ ಏನಾಗ್ತಾ ಇದೆ ನೀವು ಕರೆಕ್ಟ್ ಇದೆ ನೀವು ಕೇಳ್ತಾ ಇದ್ದೀರಿ 24 ತಾಸು ಅದಕ್ಕೆ ಕೊಡಬೇಕು ಎಲ್ಲ ಇದೆ ಕರೆಕ್ಟ್ ಇದೆ ಈಗ ನಿಮ್ದು 63 ಕೆವಿ ಟ್ರಾನ್ಸ್ಫಾರ್ಮರ್ ಇದೆ 42 ಎಚ್ ಪಿ ಸ್ಯಾಂಕ್ಷನ್ ಐತಿ ಉಳಿದವ್ರು ಸ್ಯಾಂಕ್ಷನ್ ತೊಗೊಳಕ್ಕೆ ಹೇಳ್ಬೇಕಲ್ಲ ಈಗ ನೀವು ಹೇಳ್ರಿ ಟಿ ಸಿ 2 ಸಲ 6 ಸಲ ಟಿ ಸಿ ಸುಟ್ಟಾರ ನೀವು ನಮಗೆ ಇಲ್ಲ 6 ಮೋಟ್ರ್ ಸ್ಯಾಂಕ್ಷನ್ ಇಲ್ಲ ಕಟ್ ಮಾಡಿ ತೆಗಿತಾರ ರೀ ಮತ್ತೆ ಕಟ್ ಮಾಡಿ ದಿವಸ ಮಾಡಿ ಕೊಡೋ ಸಾಧ್ಯತೆ ನೋಡ್ರಿ ನಾವು ಕಟ್ ಮಾಡೋದು ಯೋಚಿಸ್ತೀರಿ ನೋಡ್ರಿ ನಿಮ್ಗೆ ಗೊತ್ತ ನಿಮಗೆ ಕಾಲ್ ಮಾಡ್ಬೇಕು ನಾವು ನೋಡ್ರಿ ನೀವು ಮಾಡ್ಬೇಕು ನಾವು ಮಾಡ್ಬೇಕು ಈಗ ಸರ ನಾವು ಮಾತಾಡೋದು ಸರ ಟಿ ಸಿ ನಿಮ್ಮದು ಟಿ ಸಿ ಬಿ ಕೊಡೋರು ನೀವು ರೈತರು ನಮ್ಮವ್ರ ರೈತರು 4-5 ದಿವಸ ಗಟ್ಟಲೆ ಹೋದ್ರಿ ಅಂದ್ರ ಅದನ್ನ ನೀವು ಲೈಮನ್ ರೈತರು ನೀವು ನಮ್ಗೆ ಎಸ್ಟಿಮೇಟ್ ಆಗಿರ್ಲಿಲ್ಲ ಟಿಸಿ ಕೊಟ್ಟು ಕಳ್ಸಿದ್ದೆ ನಾನು ಮೇಡಮ್ ನನ್ನ ಕಡೆ ಮಾತಾಡ್ರಿ ಎಸ್ಟಿಮೇಟ್ ಮಾಡೋರು ನಿಮ್ಮವ್ರು
ಒಂದು ಟಿ ಸಿ ಬದಲಾಯಿಸೋರು ನಿಮ್ಮವ್ರ. ನಾವು ಏನಕ್ಕಿರೋದು ಜಲ್ದಿ ಮಾಡಿಸ್ಕೊಡ್ರಿ. ನಾವು ನಮ್ಮ ಜಲ್ದಿ ರೈತರು ಮಾಡ್ತೀವಿ. ಬರ್ಬಾರ್ದು ಸರ್. ಈಗ ನಮ್ಮಲ್ಲಿ ಇನ್ನಾದ್ರೂ ಚಿಂಚಲಿ ಕೇಳ್ರಿ, ರಾಜ ಕೇಳ್ರಿ, ಅತನಿ ಕೇಳ್ರಿ. ಒಂದು ಕಾಲ್ ನಾವು ಮೂಲತಃ ಏನು ಹೆಲ್ಪ್ ಲೈನ್ ಗಾಡಿ ಒಯ್ತಾರೆ, ಈಗ ಇವರೇ ಸೆಂಕ್ಷನ್ ಇರ್ಲಾರ್ದು ಸೆಂಕ್ಷನ್ ಮಾಡ್ಲಾರ್ದು ಟಿ ಸಿ ಕೊಟ್ಟು ಹೋಗ್ಯಾರ. ಈಗ ಒಂದು ಟಿ ಸಿ 2 ತಿಂಗಳಾಗ 6 ಸಲ ಕೊಡ್ತಂದ್ರೆ 2 ಸಲ ಹೇಳ್ತೀನಿ. ನೀವು ಸ್ವಲ್ಪ ರೈತರಿಗೆ ನಾವು ಹಾಕಿದೇವ್ ರೈತರ ಅಲ್ಲ ಅಲ್ಲ ನೀವು ನಾವು ಮತ್ತೆ ಅಲ್ಲದ್ರಾಗ ಹಾಕೋರು ನೀವಲ್ಲ ಅಲ್ಲ ಯಾರು ನಾವು ಸ್ಯಾಂಕ್ಷನ್ ತೆಗಿಲ್ಲ. ನೋಡ್ರಿ ನೀವು ಅವ್ರಿಗೆ ಹೇಳ್ಬೇಕಂದ್ರೆ ನಾವು ಯಾಕೆ ಹಾಕ್ಬಾರ್ದು ಸರ್? ಶಂಕರ್ ಅವ್ರು ಅದಕ್ಕೆ ಹೇಳ್ರಿ, ಹೇಳ್ರಿ, ಯಾಕ್ ಸುಮ್ನೆ ನಾವು ಮಾಡೋ ಪ್ರಯತ್ನ ರೀ ನಮ್ಗೆ ಎಷ್ಟು ಸಾಧ್ಯ ಐತೆ ನಿಮಗೆಲ್ಲ ಗೊತ್ತಿರ್ತದೆ ಎಲ್ಲ ವಿಷಯ ಐತೆ. ಗೊತ್ತಿರ್ತದೆ. ಹೇಳ್ರಿ ಅವ್ರಿಗೆ. ರೊಕ್ಕೊಟ್ಟು ಬೇಕಾದ್ರೆ ನಿಮ್ಮ ಕಳಿಸಿರು. ನೀವು ನನಗೆ ಬಂದು ನೋಡಿ ನಾನು ನಾನು ನಂಬಿಸ್ತೇನೆ ಅಂತ ಹೇಳಿ. ಎಲ್ಲರೂ ಹೇಳಿದ್ದೀರಿ ನೀವು, ಅದಕ್ಕನ್ನ ನಾನು ಎಲ್ಲರೂ ರೈತ ಕಾಯೋದು ನೋಡ್ರಿ ಎಲ್ಲ ಮತ್ತೆ ಗಪ್ಪ ಶಂಕರಣ್ಣ ಕಟ್ ಮಾಡಿ ತೆಗಿಯೋರು ನಾವು ಹೆಚ್ಚಿಡ್ದ ಕಟ್ ಮಾಡಿ ತೆಗಿಯಾಕ ನಮ್ಗೆ ಯಾರು ನೀವು ತೆಗಿಬೇಡ್ರಿ, ಕಟ್ ಮಾಡಿ ನಾವು ತೆಗಿತೀವಿ. ಅದು ನಿಮ್ಮ ಲೈಮನ್ ಕರ್ತವ್ಯ ಐತಿ ಮಾಡ್ಬೇಕು. ನಾವೇನ್ ಮಾಡಕ್ ಬರೋದಿಲ್ಲ ಸರ್. ಈಗ ರೈತರು ಜಗಳ ಹಾಕ್ತಾರೆ. ಈಗ ನೀವು ನಮ್ಮವರ, ನೀವು ರೈತರು ನಿಮ್ಗೆ ಕಟ್ ಮಾಡಿ ತೆಗೆದು ಅಂದ್ರ ಇವತ್ತು ನಮ್ಮ ದೇಶ ಬೆಳಿತೈತಿ. ನಾವೇ ತೆಗಿತೀವಿ. ನಿಮ್ಮ ರೂಲ್ಸ್ ಏನೈತಿ ನೀವು ಮಾಡ್ತೀರಿ, ರೂಲ್ಸ್ ಪ್ರಕಾರ ಟೇಸಿ ಕೊಡ್ಬೇಕು. ಅಲ್ಲ ಟಿ ಸಿ ಕೊಡ್ತೀವಿ, ಬಟ್ ದುಡಿದ ನೀವು ನೋಡ್ರಿ ಈಗ ಸುಟ್ಟ ಮೇಲೆ ಬರ್ತಾರೆ ಹೌದು. ಸುಟ್ಟು ಬಳಿಕ ಬರ್ಬೇಕಲ್ಲ ಸರ್? ನಮಗೆ ಸುಟ್ಟು ಬಳಿಕ ನಿಮ್ಗೆ ನೆನಪಾದ ಸರ ಒಂದು ಟಿ ಸಿ ಎಂಬತ್ತು ಕೋಟಿ ಕೊಟ್ಟಿರಲಿ ಅವ್ರು ನಮ್ಮ ರೈತರ ಕವಲ ಮಾಡ್ಬೇಕಾದ್ರೆ ಇಲ್ಲೇ ನಮ್ಮ ರೈತರ ಸುತ್ತಮುತ್ತ ಅವ್ರು ಹೇಳ್ತಂಗೆ ಕೇಳ್ರಿ. ಈಗ ಹೇಳ್ತಂಗೆ ಕೇಳ್ರಿ ಸರ್. ಒಂದು ತಿಳ್ಕೊರ್ಲಿ ನೋಡ್ರಿ, ದನ ಕರಕ ನೀರು ಕುಡಿಯಬೇಕಂತ ನೇಮ ಮಾಡಿದೆವು. ರಾತ್ರಿ ಒಬ್ರು ಸರ್ಕೆಟ್, ಹಗಲಿ ಒಬ್ರು ಸರ್ಕೆಟ್. ಇದನ್ನು ಟಿ ಸಿ ಅದನ್ನ ಮಾಡಿ ಕಾಗ್ಬೇಕ. ಅದು ಕೇವಲ ಕೇಬಲ್ ಮೇಡಮ್. ನೀವು ಒಂದೇ ರಿಕ್ವೆಸ್ಟ್ ಮಾಡೋದು ನೋಡ್ರಿ. ಸರ್ ಇನ್ನೊಂದು ನಾವು ಹೇಳ್ತಾ ಕೇಳ್ರಿ, ನಾವು ಬರುವಂಗ ಮಾಡಬೇಡ್ರಿ. ಯಾವ್ದೋ ಕಾನೂನಾದಾಗ ನಾವು ಹೇಳ್ತಾ ಕೇಳ್ರಿ ಲೈನ್ಮನ್ಗಳನ್ನ ಇಟ್ಟಿದ್ದೀರಿ ನೀವು. ಅಲ್ಲಿ ಏನೋ ಅಣ್ಣ ಪ್ರದೇಶದಾಗ ಇದ್ರ ಕಟ್ಟಿಸ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ನಮಗೆ ಮಾತ್ರ ಕಾನೂನು ಪ್ರಕಾರ ಟೇಸಿ ಕರೆಕ್ಟ್ ಕೊಡ್ಬೇಕು. ನಿಮ್ಮ ಡ್ಯೂಟಿ ನೀವು ಮಾಡ್ರಿ, ನಮ್ಮ ಡ್ಯೂಟಿ ನಾವು ಕೇಳುವಂತ ಡ್ಯೂಟಿ ಐತಿ, ನಾವು ಕೇಳೋದು ಮಾಡಿಸ್ಬೇಕಾದ್ರೆ ನಿಮ್ ಕರ್ತವ್ಯ. ಎಲ್ಲರೂ ರೈತರೇ, ಎಲ್ಲರೂ ರೈತರು ಹೌದು. ಈಗ ಸರ್ಕಾರದಿಂದ ಎಷ್ಟು ಅನುಕೂಲ ಮಾಡಿಕೊಂಡಿದೆ. 50 ರೂಪಾಯಿ ರಿಜಿಸ್ಟ್ರೇಷನ್ ಮಾಡಿ 2018ರಿಂದ ಇಲ್ಲಿವರೆಗೆ ನಾವು ಕನೆಕ್ಷನ್ ಕೊಟ್ಟೇವೆ ನಿಮಗೆ. ಈಗ 50 ರೂಪಾಯಿ ತುಂಬಿದ್ರೆ ಈಗ ಇನ್ನೂ ನಾ ಹೇಳ್ತಾ 50 ರೂಪಾಯಿ ನಾಳೆ ಕೊಟ್ಬಿಟ್ರೆ ನಾಳೆ ನಾವು 529 ಟೆಂಡರ್ ಆಗಿದಾವ. 6 ಕೋಟಿ ರೂಪಾಯಿ ಟೆಂಡರ್ ಮಾಡ್ಯಾರ. 529 ಬರೀ 119 ಮಂದಿ ತುಂಬ್ಯಾರ. ಈ ನಮ್ಮ ರೈತರ ಕಡೆಗೆ ಹಾಕಂತ ಸರ್ ಇಲ್ಲ ಯಾವುದೋ ಸೀಟ್ ಫಿಗರ್ ಮಾಡ್ಕೋಬೇಡ್ರಿ. 50% ಸರ್ ಇವು ಎರಡೇ ಓ ಅಧ್ಯಕ್ಷರೇ ಚರ್ಚೆ ಮಾಡಬೇಡ್ರಿ, ಪರಿಹಾರ ಇದು ಮಾಡ್ರಿ. ಮೀಡಿಯಾನ ಕರೆಸಿರಿ, ಪರಿಹಾರ ಹೇಳ್ಬಿಡ್ರಿ, ಮುಗಿದೈತ್ರಿ. ರೈತರ ಟೇಸಿ ಸುಟ್ರೆ 24 ದಿವಸ ನೀವು ಕೊಡ್ಲೇಬೇಕು. 24 ಕೊಡೋದು ನೀವು ಕಾನೂನು ಪಾಲನೆ ಮಾಡಿ. ಯಾಕೆ ತಗೋರ್ ಸರ? ಸೂಟ್ರೆ ಹೆಂಗ್ ಕೊಡೋರ ಹೇಳ್ರಿ. ಅದಕ್ಕೆ ನಿಮಗೆ ಬಿಡದ ಸರ್. ಏನು ರೈತರೇನು ಅದಕ್ಕೆ ಪಾಲ್ಟ್ ಮಾಡ್ತಾರೋ ಏನ್ ಬೇಕಾದ್ರೆ ಸುಡ್ತಾರ ಸರ್? ಅವ್ರಿಗೆ ಟೇಸಿ ಬೇಡ ಐತಿ ಸರ್. ನಾವು ಒಂದ ಟೇಸಿ 6 ಸಲ ಸುಡುತ್ತೆ, ನಮ್ಗೆ ಬೇಕಾಗಿಲ್ಲ ಅದ. ನೀವು ಮಾಡ್ರಿ, ನಾವು ಮಾಡ್ತೀವಿ. 6 ಸಲ ಸುಟ್ಟಿದ್ರು ನೀವು ಇನ್ಕ್ವೈರಿ ಮಾಡಿ. ಸ್ಯಾಂಕ್ಷನ್ ಇದ್ದಾವ ಸಹ ಹೇಳ್ತಾರೆ. ನೀವು ನೋಡ್ರಿ, ಈಗ ಬಡ್ಡಿಲಿ ರೊಕ್ಕ ತೆಗೆದು ಶಾಂಕ್ಷನ್ ಇಲ್ದವ್ರು ಹಾಕಿದಾರೆ. ಈಗ ನಾನು ಬೆಳಿವರ್ಗ ಈಗ ರೊಕ್ಕ ತುಂಬಾದೆ. ನಾನು 50 ರೂಪಾಯಿ ಐತಿ ತುಂಬ ಅಂದ್ರು ಅವ್ರು ಕಟ್ ಮಾಡ್ತೀವಿ ಅಂದರು. ತುಂಬಿರಿ ಒಮ್ಮೆ ನೋಡ್ತೇನೆ. ತುಂಬಿರಿ ನೋಡೋ ಸಂಬಂಧ ಏನ್ರಿ ಈ ಕಡೆ ಮಾಡ್ರಿ. ಏನಾಯ್ತು? ಗಿರ್ಗಾವ್ದವ್ರು ನಾವು ಏನು 50 ರೂಪಾಯಿ ಐತಿ ನಂದು ಕಟ್ ಮಾಡಿ ಫಸ್ಟ್ ಏನು ಮತ್ತೆ ಅವರು ಯಾರು ಜಂಪ್ ಹೋಗೋದಲ್ಲ ಅವ್ರು ಕಟ್ ಮಾಡಿ ಇಲ್ಲ ಫಸ್ಟ್ ತುಂಬಿದ ಮೇಲೆ ಕಟ್ ಮಾಡ್ತಿದ್ವಿ ಅಂದ್ರು. ಇವತ್ತು ಹೋಗಿ ಸಾಲ ತೆಗೆದು ರೊಕ್ಕ ತಂದು ಇದ್ರ ರೊಕ್ಕ ತುಂಬಿದೆ. ಈಗ ಕಟ್ ಮಾಡ್ತಾರೋ ಇಲ್ಲೋ ನೋಡೋದೈತಿ ನನಗೆ. ನಾ ಏನು ಕೇಳ್ತೀನಿ, ರೈತರೆಲ್ಲ ಅಷ್ಟ ಈಗ 50 ರೂಪಾಯಿದ ನೀವು ಸ್ಯಾಂಕ್ಷನ್ ಮಾಡ್ಕೊಂಡಿರ್ಬೇಕು. 26,600 ರೂಪಾಯಿ. 26,600 ದಂಡ ಏನೇನೈತ್ರಿ? ದಂಡ ಇಲ್ಲ. 10,000 ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜ್ ಐತೆ. ಅದೇ ದಂಡ ಸರ್. ನಾವು ದಂಡ ನೀವು ದಂಡ ದಂಡ ರೀ. ಅದು ನಾವು ಈಗ ಇವತ್ತ ಕುಣಿಸಿರ್ ನೀವು 10,000 ತಗೋತೀರಿ, ಅದಕ್ಕೆ ನಾವು ದಂಡ ಹಾಕ್ತೇವೆ ಅಲ್ಲ. ನೀವು ದಂಡ ಅಂತೀರಿ, ಸರ್ಕಾರದಿಂದ 1.5 ಲಕ್ಷ 2 ಲಕ್ಷ ಖರ್ಚು ಮಾಡತ್ತಾರಲ್ಲ. ಸರ್ಕಾರ ಮಾಡದ ಸರ್. ಸರ್ಕಾರಕ್ಕೆ ತೆರಿಗೆ ಹಣ ಯಾರಿಂದ ಹೋಗ್ತೈತಿ? ರೈತ ತನ್ನ ಕಬ್ಬದಿಂದ 400 ರೂಪಾಯಿ ಆದಾಯ ಹೋಗ್ತೈತಿ. ಪೆಟ್ರೋಲ್ ಹಾಕಂದ್ರ ಆದಾಯ ಹೋಗ್ತೈತಿ. ಇವತ್ತು ಒಂದು ಬಟ್ಟೆ ತಗೊಂಡ್ರ ಆದಾಯ ಹೋಗ್ತೈತಿ ಸರ್. ಇಡೀ ರೈತರ ಕುಟುಂಬನ ಹಾಳು ಮಾಡತ್ತಾರ ಅವ್ರು. ನಾವೇನು ರೀ RR ನಂಬರ್ ಇತ್ತಂದ್ರೆ ಇವ್ರು 63 ನಮ್ಗೆ ಮಾಡಿ ಕೊಡ್ತಾರೆ. ಅಲ್ಲಿ RR ಇವ್ರು ಬರ್ತಾರು, ಅಲ್ಲಿ ಲೋಡ್ ಇರಂಗಿಲ್ಲ. RR ನಂಬರ್ ಇರಂಗಿಲ್ಲ, ಲೋಡ್ ಈ ರೈತ ಸರ್. ನಾ ಹೇಳ್ತಾ ಕೇಳ್ರಿ,
ಇವ್ರ ದುಡ್ಡು ಕಟ್ಲಿ ಬೇಕಾದ್ರೆ ಬಿಡ್ಲಿ ಚಾಲು ಮಾಡ್ರಿ ಈ ದುಡ್ಡು ಕಟ್ತಾರೋ ನಾ ಹೇಳ್ತಾ ಕೇಳ್ಸರ ಇನ್ನ ದುಡ್ಡು ಕಟ್ಟಿ ಅದಷ್ಟು ಟೆಂಡರ್ ಆಗಿ ಬರೋದು ಲೇಟ್ ಆಗಿದೆ ಇನ್ನು ದುಡ್ಡು ಕಟ್ರಿ ನೀವು ಆರ್ಡರ್ ಅದಕ್ಕೆ ತಕ್ಷಣ ಆಗಿ ಅವ್ನು ಬೆಳೆ ಹಾಳಾಗುತ್ತೆ ಬೋರ್ ನೀರು ಯಾವ್ದಾರೆ ಜಂಪ್ಗಳು ನಾಲ್ಕು ಮಂದಿ ಹೋದಾರ ಸರ್ ಅದು 4 ಮಂದಿ ಆದ್ರೆ ನಮ್ಗೆ ಗರ್ಜಿಲ್ಲ ಆದ್ರಪ್ಪ ನೀವು ತುಂಬ್ಕೋರಿ ನೋಡಿ ಸಾಹೇಬ್ರ ಕಡೆ ಹೋಗ್ರಿ ಆ 25 ಐತಲ್ಲ 63 ಮಾಡ್ತಾರಿಲ್ಲ ಅಂತಾರ ನಮ್ಮ ವೈರ್ಮನ್ ಅಂತಾನು ಅವ್ರದೇನು ವಿಚಾರ ಮಾಡ್ತೀನಿ ಈಗ ನೀವು ತುಂಬಾ ಬಂದಿಲ್ಲ ಯಾರ್ರಿ ಅವ್ರು ಲೈನ್ಮನ್ ಯಾರ್ರಿ ಏನ್ ಲೈನ್ಮನ್ ಹೆಸರು ಹೇಳ್ರಿ ಲೈನ್ಮನ್ ಹೆಸರು ಏನ್ರಿ ಅವ್ ಲೈನ್ಮನ್ ಯಾವ್ರಿ ಅವ್ ಹಾಂ ರೀ ಲೈನ್ಮನ್ ಯಾರು ಯಾರ ಹೆಸರು ಒಂದು ಏನು ಹೆಸರೇನ್ರಿ ಒಂದು ಅವ್ನ ಹೆಸರೇನ್ರಿ ಆ ಲೈನ್ಮನ್ ಹೆಸರು ಹೇಳ್ರಿ ನೀವು ಒಂದು ಯಾವ್ರು ಮತ್ತೆ ಇನ್ನೊಂದ್ರಿ ಸರ ಈಗ 2 ಮೋಟರ್ ಸ್ಯಾಂಕ್ಷನ್ ತಗೋತಾರ ತಕ್ಷಣ ಟಿಸಿ ಕುಣಿಸಿ ಲೈನ್ ಜೈಕ್ ಕೊಡ್ರಿ ಅನಕ ತಕ ಇಲ್ಲ 2 ಮೋಟರ್ ಹೇಳ್ರಿ 10,000 ರೂಪಾಯಿ 16 ರೂಪಾಯಿ ಇದು ಡಿಪಾಸಿಟ್ ಅವ್ನು ತಳಂಗೇನ ಮತ್ತೆ ಸರ್ 50 ರೂಪಾಯಿ ಸ್ಯಾಂಕ್ಷನ್ 50 ರೂಪಾಯಿದಾಗ RR ನಂಬರ್ ಕೊಟ್ರಿ ಎಲ್ಲ ಮಾಡಿ ಮತ್ತೆ ಇದ್ಯಾಕ ಸ್ಯಾಂಕ್ಷನ್ ಸರ್ ನಾವೊಂದು ಕೇಳ್ತೀನಿ 50 ರೂಪಾಯಿ ಬಡವ್ರಿಗೆ ಯಾಕೆ ಸ್ಯಾಂಕ್ಷನ್ ತಗೊಂಡ್ ಸರ್ ಅದ ಅವ್ರೇನ್ ಕೇಳ್ತೀನಿ ಮೇಡಮ್ ಅವ್ರು ಯಾರು ನೋಡ್ರಿ ಸರ್ ಅವ್ರ ಲೈನ್ಮನ್ ಯಾರು ನೋಡ್ರಿ ಅವರು ಅವ್ರ ಮೆಮೊ ಇಶ್ಯೂ ಮಾಡ್ರಿ ನೋಡ್ರಿ ನೋಡ್ರಿ ಯಾವ್ದೋ ಲೈವ್ ನನಗೆ ಕಳಿಸ್ರಿ ನೀವು ರೆಕಾರ್ಡಿಂಗ್ ಕಳಿಸ್ರಿ ನಾನು ಏನ್ ಹೇಳ್ತೇನೆ ಸರ್ ಲೈವ್ ಮ್ಯಾನ್ ತಪ್ಪು ಮಾಡ್ಲಿ ಯಾರು ಶಿಕ್ಷಣ ಆಫೀಸ್ ತಪ್ಪು ಮಾಡಿ ತಪ್ಪು ತಕ್ಷಣ ಏನೋ ರೊಕ್ಕ ತಗೊಂಡು ಟಿಸಿ ಕುಡ್ದು ಮೇಡಮ್ ಕಪ್ರಿ ತಕ್ಷಣವಾಗಿ ಆಕ್ಷನ್ ತಗೋಬೇಕು ಸರ್ ಸಸ್ಪೆಂಡ್ ಮಾಡ್ಬೇಕು ಇಲ್ಲೇನು ಮಾಡೋದಿಲ್ಲ ಸರ್ ಯಾಕೆ ನಾ ಓಕೆ ಮತ್ತೊಂದ್ ಸರ ನಾನ 2 ಸಲ ಏನ್ ಹಿಂಗ ವೈರ್ಮನ್ ನಾವ್ ಇದೇವು ಕಲೆಕ್ಷನ್ ಕೂಡ ಅಂದ್ರು 2 ಸಲ ನಾವು 30,000 ರೂಪಾಯಿ ಒಂದು ದಂಡ ತುಂಬಿದ್ವಿ ನಾವು 20,000 ರೂಪಾಯಿ ದಂಡ ತುಂಬಿದ್ವಿ ಲಂಚ ಅದ್ರ ಸಮ HP ಒಂದು ಮೋಟರ್ ಬರ್ತಿದ್ಯಾ ಅದ್ರ ಸಂಬಂಧ 20,000 ರೂಪಾಯಿ ಹಳಿ ಮನೆ ಐತ್ರಿ ಸರ ಓ ಸರ AW ಅವ್ರೆ AW ಅವ್ರೆ ಸರ ಹೇಳ್ರಿ ಏನು ನೆಕ್ಸ್ಟ್ ಏನಾಗುತ್ತೆ ಹೇಳ್ರಿ ಸರ್ ಮೇಡಮ್ ಅವರು ಏನು ಹೇಳ್ತಾರೆ ಹೇಳ್ಬಿಡ್ರಿ ಮೇಡಮ್ ಸೊಲ್ಯೂಷನ್ ಹೇಳ್ಬಿಡ್ರಿ ಅದೊಂದು ನೋಡ್ರಿ ಮೇಡಮ್ ಅದೊಂದು ಏನಾಗಿದೆ ಎಂದು ಬರಲಿ ಏನು ಡಾಂಬರಾಟ ಮಾಡತ್ತೀರಿ ಬರೀ ಹಿಂದ್ಗಡೆ ಬರೀ ಎಲ್ಲರೂ ಮೇಡಮ್ ರೀ ಈಗ ಅವರು ಸರ್ ಮೇಡಮ್ ರೀ ಸುಟ್ಟು ಟಿಸಿ ಸರಿಯಾಗಿ ಮುಟ್ಟತ್ತಿಲ್ಲ ಕೆಲವೊಂದು ಭ್ರಷ್ಟಾಚಾರ ನಿಮಗೆ ಗೊತ್ತಿಲ್ಲದ ಸೆಕ್ಷನ್ ಆಫೀಸರ್ಗಳು ಮಾಡತ್ತಾರೋ ಏನು ಲೈಮನ್ಗಳು ಮಾಡತ್ತಾರೋ ಗೊತ್ತಿಲ್ಲ ಸರಿಯಾಗಿ ನಮ್ಮ ರೈತರ ಕೆಲಸಗಳನ್ನ ಆಗಾಗ್ತಿಲ್ಲ ನಿಮ್ಮ ಗಮನಕ್ಕೆ ಬಂದಟ್ಟು ಇಲ್ಲ ನಮ್ಗೆ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಅನಿಸಿಕೆ ಹೇಳ್ರಿ ಆ ಥರ ಎಲ್ಲಿಂದ ಆಗಿದ್ರು ನಾವು ಕಂಪ್ಲೇಂಟ್ಸ್ ಬಂದರೆ ನಾವು ಆ್ಯಕ್ಷನ್ ಅಂತೂ ಮಾಡ್ತೇವೆ ಅವ್ರಿಗೆ ಏನು ಕ್ರಮ ತಗೊಳ್ಳೋದು ಅದನ್ನು ಕ್ರಮ ತಗೋತೇವೆ ನಾವು ಯಾವುದೂ ಲೈನ್ಮನ್ ಆಯಿತು ಸೆಕ್ಷನ್ ಆಫೀಸರ್ ಆ ಥರ ಏನರ ನಿಮ್ಮ ಕಡೆ ದುಡ್ಡು ಕೇಳಿದ್ರು ಭ್ರಷ್ಟಾಚಾರ ಏನರ ಆಗಿತ್ತು ನೀವು ಏನಾದರೂ ಹೇಳಿದರೆ ನಾವು ಎನ್ಕ್ವೈರಿ ಮಾಡಿದ್ದು ಅವ್ರ ಮೇಲೆ ಕ್ರಮ ತಗೋತೇವೆ TC ಇದನ್ನಂತೂ ನಾವು ಮಾಡ್ತಾ ಇದ್ದೇವೆ ಯಾವುದೂ ಮಾಡಿಲ್ಲ ಅಂತಿಲ್ಲ ಇವ್ರದ್ದೇನು ಈಗ ಕೇರೂರ್ದು ಇವ್ರು ಹೇಳ್ತಾ ಇದ್ದಾರೆ ನಾನನ್ನು ಒಂದು 10-15 ದಿವಸ ಹಿಂದೆ ನನ್ನ ಕಡೆ ಬಂದಿದ್ರು ನಾನನ್ನು ಇವ್ರಿಗೆ TC ಆಯ್ತು ಹೇಳಿ ಕೊಟ್ಟು ಕಳ್ಸಿದ್ದೀನಿ ಅಂದ್ರೆ 1-2 ತಿಂಗಳ ಒಳಗೆ ಒಂದು 6 ಸಲ TC ಒಂದು ನಿಮಿಷ ಹೇಳ್ತೀನಿ ಅದು ಯಾಕೆ ಸುಟ್ಟೈತೆ ಅಂದ್ರೆ ಅದ್ರ ಮೇಲೆ ಒಂದು 40-50 HP ಅನ್ಅಥರೈಸ್ಡ್ ಲೋಡ್ ಐತಿ ಈಗ ಅವು ಸ್ಯಾಂಕ್ಷನ್ ತೊಗೊಳ್ರಿ ಅಂತ ಹೇಳಿದ್ದೀವಿ ಅವರು ಒಪ್ಕೊಂಡಾರ ತೊಗೊಳಂಗಿಲ್ಲ ಅಂತ ಅಂದಿಲ್ಲ ಒಪ್ಕೊಂಡಾರ ನೀವು ಅಂತೀರಿ ನಮ್ಮ ಲೈನ್ಮನ್ ಕ್ರಮ ತೊಗೋಬೇಕು ಅವ್ರನ್ನು ಲೈನ್ಮನ್ ಡಿಸ್ಕನೆಕ್ಟ್ ಮಾಡಿ ಬಂದಾರ ಅಂದ್ರೆ ಜಂಪ್ ತೆಗೆದು ಬಂದಾರೆ ಅಂದ್ರೂ ಅವ್ರು ಬಂದ ಮೇಲೆ ಮತ್ತೆ ಹಾಕೊಂಡಾರ ಯಾಕಂದ್ರೆ ಲೈನ್ಮನ್ ಒಂದೇ TC ಹಾಕಂತೂ ನಿಲ್ಲಕ್ಕಾಗೋದಿಲ್ಲ 100-200 TCಗಳು ಇರ್ತಾವ ಮತ್ತು ಬೇರೆ ಕಡೆ ಕಂಪ್ಲೇಂಟ್ಸ್ ಇರ್ತಾವೆ ಹೋಗ್ಬೇಕಾಗ್ತೈತಿ ಒಂದೇ ಕಡೆ ಜಂಪ್ ತೆಗೆದ್ಮೇಲೆ ನಿಲ್ಲಕ್ಕಂತೂ ಆಗೋದಿಲ್ಲ ಅವ್ರು ತೆಗೆದು ಬಂದೇವಂತ ಹೇಳಿದರು ಬಟ್ ನಾನು ಪರ್ಸ್ನಲಿ ಅವ್ರು ತೆಗೆದು ಬಂದಾರಲ್ಲೋ ಗೊತ್ತಿಲ್ಲ ತೆಗೆದು ಬಂದಾರ ಅಂದ್ರೂ ಇವ್ರು ಹಾಕ್ಕೊಂಡಾರು ಓವರ್ಲೋಡ್ ಮಾಡಿ TC ಸುಟ್ಟಾರು 2 ತಿಂಗಳಾಗ 6 ಸಲ ಸುಟ್ಟಿದ್ದಾರೆ ಅಂತ ಹೇಳಿದ್ದಾರೆ
ಅಂದ್ರೂ ನಾವು 6 ಸಲ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಆಯ್ತು ರೀ ಮೇಡಮ್. ಪ್ರತಿ ಸಲ ಕೊಟ್ಟಿದ್ದೀವಿ. ನಾ ಏನಂದ್ರಿ 2 ತಿಂಗಳಿಗೆ 6 ಸಲ ಸುಟ್ಟೈತ್ರಿ ಮೇಡಮ್. ಹೌದು. ನಾ ಏನಂತ ಮಂಗಳವಾರ ಟೇಸ್ಟಿಗಳು ಇರ್ತಾವ, ಅದಕ್ಕೆ ಲೋಡ್ ಇರಂಗಿಲ್ಲ. ನಾವು ದಯವಿಟ್ಟು ನೀವು ನೋಡಿದಾರೆ. ರೈತರು ಅಂದ್ರೆ ನಾವು ಹೆಲ್ಪ್ ಮಾಡಕ್ ಬರ್ತೇವೆ. ಒಂದ ಟೇಸ್ಟಿ ಹೆಲ್ಪ್ ಮಾಡ್ಬೋದಲ್ಲ. ಎಲ್ಲಿ ಲೋಡ್ ಅಲ್ಲಿ ಲೋಡ್ ಹಾಕ್ಬೇಕು. ಹಾಕಕ್ ಅವಕಾಶ ಇದ್ರೆ ನಮ್ಮವ್ರಂತೂ ಬಿಡಂಗಿಲ್ಲ. ಹಂಗ ವೈರ್ ಜಗ್ಗಿ 100 ಮೀಟರ್ ಗಟ್ಲೆ ವೈರ್ ಜಗ್ಗಾಕ್ ನಮ್ಗೆ ಅವಕಾಶ ಮೇಡಮ್ ರೀ ಹಂಗ ಸನೇ ಇದ್ರೆ ಒಂದು ಪೋಲ್ ಇಲ್ಲ ಹಾಕುದಿದ್ರೆ ನಮ್ಗೆ ಏನ್ ಮಾಡಕ್ ಆಗುದಿಲ್ಲ. 30 ಮೀಟರ್ನಾಗ ಇರ್ಬೇಕ್ರಿ, ಅಂದ್ರೆ ಅಷ್ಟೇ ನಾವು ತಗೊಳಕ್ ಬರ್ತೈತ್ರಿ. ಇಲ್ಲಾಂದ್ರೆ ಬರಂಗಿಲ್ಲ. ದಿವಸ ಐತ್ರಿ ಬೋರ್ಗಳು ಫುಲ್ ಹೋಗಿದ ಸಣ್ಣ. ಇವತ್ತ ಬದುಕ್ ಬಗ್ಗೆ ಅದ ರೈತರ ಜಗಕ್ಕೆ ಅನ್ನ ಮಾಡೋದ್ರಿ, ನಾವ್ ಮಾಡಕ್ ಎಲ್ಲಿ ಬೇಡ ಅಂದ್ರೂ ನಾವ್ ಮಾಡೋದ್ರಿ. ಅದನ್ನೇ ಹೇಳಲ್ರಿ ನಾ ಈಗ 2 ತಿಂಗಳನ್ಯಾಗ 6 ಸಲ ಸುಟ್ರಲ್ಲ. ವಾರ ಗಂಟ್ಲೆ ಹೋಯ್ತಂದ್ರೆ ಅದನ್ನ ಅದ ನೋಡ್ರಿ ಮೇಡಮ್ ನೀವು ಶುಕ್ರವಾರ ಸುಟ್ಟೈತಿ. ಇವ್ರು ನಿನ್ನೆ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಮೇಡಮ್ ರೀ ಕಾನೂನು ಪ್ರಕಾರ ಟಿಸಿ ಸುಟ್ರಿ 2 ದಿವಸ ಆಯ್ತ್ರಿ. 24 ತಾಸ್ನಾಗ ಕೊಡ್ಬೇಕು ಗೊತ್ತೈತಿ. ಇವ್ರದ್ದು ಒಂದೇ ಸ್ಪೆಷಲ್ ಆಯ್ತು ಬಿಡ್ರಿ. ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ಬೇಡ್ರಿ. ನಾ ಏನ್ ಕೇಳೋದು ಮೇಡಮ್ ಅವ್ರೆ ಲೋಡ್ ಅಂದ್ರೆ ಹೈಕ್ ಕೊಡ್ರಿ. ಯಾಕಂದ್ರೆ ರೈತರ ಅಂದ್ರೆ ನಾವೆಲ್ಲ ಅವ್ರಿಗೆ ತಿಳಿಸಿ ಹೇಳ್ರಿ ಎಲ್ಲಿ ಸ್ಯಾಂಕ್ಷನ್ ತಗೊಂಡು ಮತ್ತೆ ಟಿಸಿ ಮಾಡ್ಕೊತ ಹೇಳ್ರಿ, ಅನುಕೂಲ ಮಾಡಿಸ್ಕೊಡ್ರಿ. ಈಗ ಬ್ಯಾಸ್ಗಿ ನೀವು ಹೇಳಿದ್ದೇವೆ, ಇವರು ಒಪ್ಕೊಂಡಾರು. ಈ ಸಲ ಮಾಡ್ಕೊಂಡ್ ಬಿಡ್ಲಿ, ಇವ್ರಿಗೆ ಅನುಕೂಲ ಆಗ್ತೈತಿ, ಯಾರಿಗೂ ತೊಂದ್ರೆ ಆಗಲ್ಲ. ನಾವು ಪ್ರತಿ ಸಲ ಹೆಲ್ಪ್ ಮಾಡಿದೇವೆ. ಇವ್ರನ್ನ ನಂತರ ಬಂದಿರ್ಬೇಕಾದ್ರೆ ಕೇಳ್ರಿ. ಹೋದ್ ಸಲ ನಾನು ಟಿಸಿ ಕೊಟ್ಟು ಕಳ್ಸಿದ್ದೇನೆ. ಓಕೆ ವಿತೌಟ್ ಎಸ್ಟಿಮೇಟ್ ನಾನು ಟಿಸಿ ಕೊಟ್ಟು ಕಳ್ಸಿದ್ದೇನೆ. ಮೇಡಮ್ ಅವ್ರೆ ನಾಳೆನವರೆಗೆ ನಿಮ್ಮ ಸೊಲ್ಯೂಷನ್ ನಾಳೆನವರೆಗೆ ನಿಮ್ದು ಪ್ರಾಬ್ಲಮ್ ಸಮಸ್ಯೆ ಪರಿಹಾರ ತಗೊಂಡು ಹೋಗ್ಲಿ. ನಿಮ್ದು ಇದನ್ನ ಕ್ಲೋಸ್ ಆಯ್ತು ಅಂದ್ರೆ ವಿಡಿಯೋ ನಾವು ಟಿಸಿ ಕೊಟ್ಟು ಕಳಿಸ್ತೀವಿ. ಮೇಡಮ್ ಇನ್ನೊಂದ್ರಿ ನಿಮ್ಮ ಟಿಸಿ ಎರ್ಸಾಕ ಒಂದೊಂದ್ ಸಲ 2,000 ರೂಪಾಯಿ ಬೇರೆದವ್ರನ್ನ ಕಳಿಸ್ತಾರೆ. ಇವ್ರು ಯಾರ ಮಗಳು ಬರಂಗೇ ಇಲ್ಲ. ಅವ್ರು ಯಾರು ಬೇರೆದವ್ರು ಕಳಿಸ್ತಾರೆ. ಅವ್ರು ಅಲ್ಲಿ ಬರೋಲ್ಲ ಅಂತ ಹೇಳ್ಬಿಡ್ತಾರೆ. ಇವ್ರು ಫೋನ್ ಎಫ್ ಬಂದ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ಬೇಕು ನೀವು ಸರಿ ಮಾಡಾಕ್ತಾರ ಅಂತ ಹೇಳಿ. ಇಲ್ಲ ಆ ವಿಷಯಕ್ಕೆ ನಮಗೆ ಫೋನ್ ಮಾಡ್ತಾರೆ ನೀವು. ಈಗ ಸರ ನನ್ನ ನಂಬರ್ ತಗೋರಿ. ಏನೋ ಬಗ್ಗೆ ಮಾತಾಡಿದಾರೆ ಸರ್. ಶಂಕರ್ ಹೆಗ್ಡೆ ಅವ್ರು ಕೇಳ್ರಿ. ಹೋದ್ ಸಲ ಎಸ್ಟಿಮೇಟ್ ಇಲ್ದ ಬಂದಾಗನು ಅವ್ರು ತಿಳಿಸಿ ಹೇಳಿ ಆಯ್ತು. ಅವ್ರ ಎಸ್ಟಿಮೇಟ್ ಕೊಡ್ಲಿ ನಾ ಟಿಸಿ ಕೊಡ್ತೇವೆ ನಿಲ್ಲಿಸಿ ಅವ್ರ ಟಿಸಿಗಳು ಕೊಟ್ಟಿದ್ದೇವೆ. ಯಾಕಂದ್ರೆ ನೀವು ಅಂದಂಗ ಅಲ್ಲಿ ನೀರು ನೀವು ಇದಕ್ಕ ಒಳ್ಳೆ ಹೆಸರು ತೊಗೊಂಡ್ರಿ. ಒಂದು ವಾರಂಟ್ ಇಶ್ಯೂ ಇರಲ್ಲ ನಮ್ಮ ಕಡೆ ಬಗ್ಗೆ ಕೇಟದ ಇನ್ನೊಂದ್ರೆ ನೀವೇ 2 ಸಲ ಟಿಸಿ 1 ಮಿನಿಟ್ ಈಗ ಒಂದು ವಾರ ಆಗಿರಲ್ಲ. ಶುಕ್ರವಾರ ಅಂದ್ರೆ ಯಾವತ್ತು ನೀವು ಬಂದಿಲ್ಲ. ಇನ್ನೊಂದ್ರಿ ಮೇಡಮ್ ಯಾಕೆ ತಿಳ್ಕೊರಿ ಇದನ್ನ ಸ್ವಲ್ಪ ಇನ್ಕ್ವೈರಿ ಮಾಡಿ. ಕೆಲವೊಂದು ಆಫೀಸರ್ಗಳ ಲೈನ್ಮನ್ಗಳ ಸರಿಯಾಗಿ ಕೆಲಸ ಮಾಡಂಗಿಲ್ಲ. ಬೇರೆದವ್ರನ್ನ ಕಳಿಸ್ತಾರೆ ಅಂದ್ರೆ ನಡಬಾರಕ್ಕೆ ಅವ್ರು ದಲ್ಲಾಳಿಗಳು ಯಾರು ಏನು ಅವ್ರಿಗೆ ಗೋರ್ಮೆಂಟ್ ಅದ ಜಾಬ್ ಕೊಟ್ಟಿದ್ರಿ ಸರ್ ಮೇಡಮ್. ಮತ್ತೆ ಅವ್ರ ಕಂಬ ಅಂತದ ಹತ್ತದ ಏನು ಪವರ್ ನಮ್ಮ ಚೈತ್ರ ಸರ್ ಒಂದ್ಸಲ ಕರೆಂಟ್ ಮೇಡಮ್ ರೀ ನೋಡ್ರಿ. ನಾಳೆ ಮೀಟಿಂಗ್ ಅಂತೂ ಕರ್ತೀವಿ. ಎಲ್ಲ ಹೆಸರುಗಳು ಇನ್ಸ್ಟ್ರಕ್ಟ್ ಮಾಡ್ತೀವಿ. ನಾವು ಕ್ರಮ ತಗೋ. ಇನ್ನೊಂದು ಸರ ಈ ಚಿಕ್ಕೋಡಿ ತಾಲೂಕದಾಗ ಕೆಲವೊಂದು ಹಳಿ ತಾರ ತೆಗೆದು ಹೊಸ ತಾರ ಹಾಕಬೇಕು. ಜ್ಯೋತಿ ಬಿದ್ದಲ್ಲಿ ಒಂದೊಂದು ಕಂಬಗಳು ಹೊಸದ ವ್ಯವಸ್ಥೆ ಮಾಡಿ. ಯಾಕೆ ತಿಳ್ಕೊರಿ ಎಲ್ಲ ಕಡೆ ಹಂತ ಹಂತವಾಗಿ ಆಗುದು ಸರ್. ಯಾಕಂದ್ರೆ ನೆಟ್ವರ್ಕ್ ಭಾಳ ದೊಡ್ಡದೈತಿ ಇದು. ರೈತರ ಬಡ್ಡ್ಯಾಗ ಕೆಲಸ ಸಮಸ್ಯೆ ಆಗ್ತದೆ. ಈಗ ನೋಡ್ರಿ 16 ಫೀಟರ್ ವರ್ಕ್ ಹೇಳ್ತಾರೆ. ಈಗಾಗಲೇ 6 ಫೀಟರ್ ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ರೀಕನೆಕ್ಟಿಂಗ್ ಇಂಟರ್ನೆಟ್ ಪೋಲ್ ಹಾಕತ್ತಾರೆ ಕಂಪ್ಲೀಟ್. ಇವ್ ನೋಡಿ ಎಷ್ಟು 4 ಫೀಟರ್ ವರ್ಕ್ ಇದೆ. ಅರ್ಜಿ ಕೊಡ್ರಲ್ಲ ಅರ್ಜಿ ಕೊಡ್ರಿ ಮೇಡಮ್ ಇದು ಹತ್ತಿರಿ ಮತ್ತೊಂದು ಬ್ಲಾಸ್ಟ್ ಆಗಿತ್ತು ನೋಡ್ರಿ. ಉರಿ ಹೆಂಗ್ ಹತ್ತಿತ್ರಿ ಸಲ ಸೈಡ್ ಆಗ್ರಿ. ಈಗ ತಕ್ಷಣವಾಗಿ ಮೇಡಮ್ ರೀ ಯಾವ ನೇರಿಗೆ ಬಂದ್ರು ಕೆಲಸ ಮಾಡ್ರಿ. ಇನ್ನೊಂದ್ರಿ ಉರಿ ಹತ್ತಿದ್ದು ಕೂಡಿ ಚೆಕ್ ನಾವು ಹೇಳ್ತೀವಿ ಅಲ್ಲೇ ಮನೆ ಮಾಡಿದವ್ರು ನಮ್ಮ ಸುತ್ತೆಲ್ಲ ಮನೆ ನಮ್ಮ ಗುರುವರೆಲ್ಲ ಆಡೋ ಅಲ್ಲೇ ಬಿಟ್ರಲ್ಲ. ಸರ್ ನೋಡ್ರಿ ರೈತರಿಗೆ ಹಿಂಗೆ ಸಮಸ್ಯೆ ಆಗಲ್ಲ. ಕ್ಲೋಸ್ ಸರ್ ಒಂದ್ಸಲ ಬ್ರೇಕ್. ನಮ್ಮ ಚೈತ್ರ ಭಾಳ ದೊಡ್ಡ ಐತ್ರಿ.
ನೀವು ಚರ್ಚೆ ಮಾಡಬೇಡ್ರಿ, ಚರ್ಚೆ ಮಾಡೋದಿಲ್ಲ. ಲೈಮನ್ಗಳಿಗೆ ನೋಡ್ರಿ ಹೆಂಗಿದೆ ಒಂದು ಕಡೆ ಹೋದ್ರೆ ಒಂದು ಕಡೆ ಬರಂಗಿಲ್ಲ ಪಾಪ ಅವ್ರಿಗೆ ಭಾಳ ಭಾಳ ದಂಧಿ ಏನು ಮಾಡಿದ್ರಿ ಊರ್ಲಕ್ಕೊಂದು ಸೋನೆ ಕೇಳ್ತಾರೆ. ಹೇಳ್ಬೇಡಿ ಕೇಳ್ರಿ, ಏನಾಗಿದೆ ನಮ್ಮಲ್ಲಿ ಏನಿಲ್ಲ ಲೈಮನ್ ಸ್ಟಾಪ್ ಇಲ್ಲ, 50% ಇಲ್ಲ, 40% ಕೆಲಸ ಮಾಡೋದು ಸರ್ಕಾರದಿಂದ ಯಾವುದೇ ರೀತಿಯಿಂದ ಲೈಮನ್. ಇನ್ನು ನಮ್ಮ ಇಬ್ಬರು ಮಂದಿ ನಮ್ಮ ಕ್ಷೇತ್ರ ಗಡಿ ಐತ್ರಿ. ನೀವು ಯಾವ ಎಲ್ಲಿ ಚೆಕ್ ಮಾಡ್ರಿ ನೀವು ನಮ್ಮ ಕ್ಷೇತ್ರ ಗಡಿ ಐತ್ರಿ. ಈಗ ರಿಕ್ರೂಟ್ಮೆಂಟ್ ಮಾಡಾಕತ್ತಾರ ತಿಳಿಸಿ ಹೇಳಿ ಯಾರೋ ಪ್ರಾಬ್ಲಮ್ ಹೆಚ್ಚದಲ್ಲ ಅವತ್ತು ತಕ್ಷಣ ನಮ್ಮ ಕ್ಷೇತ್ರ ನಿಮ್ಮದು ಗುರ್ತಿತ್ತು ಗಡಿ ಐತಿ. ಗೊತ್ತೈತೆ ನನಗೆಲ್ಲ ಆ ಕ್ಷೇತ್ರದಾಗ ಯಾವ ಇಬ್ಬರು ಮಂದಿ ತಗೋರ್ಲೇ ಇಲ್ಲ ಮ್ಯಾಮ್ ಮತ್ತೊಂದು ನೋಡ್ರಿ ಹೆಂಗ್ ಮಾಡ್ತಾರೆ ನೋಡ್ರಿ ಏನೈತಿ ನೋಡ್ರಿ ನಮ್ಮಲ್ಲಿ ಏನು ಪೂರ್ತಿ ಅದೇ ಹೇಳತ್ತಾರಲ್ರಿ ಸರ್ 40% ಕೆಲಸ ಮಾಡತ್ತೀವಿ. ಮೊನ್ನೆ ಕರ್ನಾಟಕ ಆಗಲಿ ಸುಭಾಷ್ ಆಗಲಿ ಎಕ್ಕೂ ನಾವು ದಂಡಿ ಅಲ್ಲಿ ಇಬ್ಬರು ಮಂದಿ ತಗೋರಿ. ಇನ್ನೊಂದ್ರಿ ಏನಿವತ್ತು ರೈತ